ಟೇಲರ್ ಹೊಸ್ದಾಗೆ. ಆದ್ರೆ ಈ ಟೇಲರ್ ಕೆಲಸ ತಮ್ಮ ಕಿಮ್ಮತ್ತಿಲ್ಲ. ನಾ ಗೌಂಡರ್ ಕೊಡೋದ್ರ ಕುಳೆ ಗುಂಡಾರು ಕಟ್ತಿದ್ದೆ. ಕಟ್ಟದ ನೀ ಬಾರ ಒಂದು ಕೋಳಿ ಹಾಟಿ ತಗೊಂಡು ಬಾ ತಮ್ಮ. ನಮ್ಮ ಇಲಾಖೆ ಕೊಲೆಯ 8 ವರ್ಷ ಆಯ್ತು ಪ್ಯಾಂಟು ಶರ್ಟು ಹೊಲ್ಕೊಳ್ಳೋದು, ಇನ್ನೂ ದುಡ್ಡೇ ಕೊಡ್ತಾ ಇಲ್ಲ. ಕೋರ್ಸೆಲ್ಲ ಒಂದನೇ ಶಾಲೆ ಬರೋದಂತ ಒಳ್ಳೆ ದುಡ್ಡು ಕೊಡ್ತಾನ. ನೀ ಸತ್ಯ ನಾ ಸತ್ಯ ಕೇಳ್ತೀಯ. ಆದ್ರೆ ಈ ಟೇಲರ್ ಕೆಲಸಕ್ಕೆ ಕಿಮ್ಮತ್ತಿಲ್ಲ. ಮತ್ತು ಈ ಕನ್ನಡ ಶಾಲೆಗೂ ಹೇಗೆ ಕಿಮ್ಮತ್ತಿಲ್ಲ. ಯಾಕಂದ್ರೆ ಬಾಯ್ದಿರ ಮಕ್ಕಳು, ಅಧ್ಯಕ್ಷ ಮಕ್ಕಳು ಎಲ್ಲ ನೋಡಿದ್ರೆ ಅವರು ಇಂಗ್ಲೀಷ್ ಮೇಡಮ್. ನಮ್ಮ ಹೊಡೆಬಿಟ್ಟು 4 ಮಂದಿ ಮಕ್ಕಳು ತಗೊಂಡು ಹಿರಿಯ ಪ್ರಾಥಮಿಕ ಶಾಲೆ ನಡೆಸ್ತಾರೆ ಅವರು. ಅರ್ಧ ಕೆಜಿ ಬಟಾಟಿ ಮತ್ತು 100 ಗ್ರಾಮ್ ತಾಳಿ ತಿನ್ನಿರಿ ಏನು ತಿಂಬಾರು ಮಕ್ಕಳು ಬೊಜ್ಜ. ಅವರು ಬರೋ ಅತಿ ಪಾಪ ಹೊಟ್ಟೆ ಡಾಬ್ ಮಾಡ್ಕೊಂಬರ್ತಾರೆ. ವ್ಯವಸ್ಥೆ ನನಗೆ ಒಂದು ಮದುವೆ ಮಾಡ್ಬೇಕು ಹೇಳಿ ಯಲ್ಲಾಪುರದಲ್ಲಿ ಹೆಣ್ಣು ಮಾಡಿದ್ರು. ನಾ ಕರನೇ ಕೇಳಿ ಕತ್ತಿ ಹೆಂಗ ಹೇಳಿ ನಾನು ಕಚಾಕ ವ್ಯಾನ್ ಮಾಡಿದೆ. ಬಾಡಿಗೆ ಇಟ್ಟು ಯಲ್ಲಾಪುರಕ್ಕೆ ಹೋಗಿ ನೀ ಮೋದಿ ಆದ್ಮೇಲೆ ಕೊಡು, ನಿನ್ನ ದುಡ್ಡೆಲ್ಲ ಹೋದಿತ್ತ ಹುಚ್ಚಿ ಅಲ್ಲಿ ಚಿಂಚಿ ಹೊಲ್ದಂಗೆ ಹೇಳ್ದು. ಅಂತೂ ಇಂತೂ ಹೋದು ಹೆಣ್ಣು ಬಿಣ್ಣೆಲ್ಲ ಪಸಂತಾಯಿತು. ಅದು ವರದಕ್ಷಿಣೆನು ಈ ಬಾಡಿಗೆ ಹೆಚ್ಚು ಕೊಡಲ್ಲ ಇದ್ರು ಅವರು 25,000. ಅದ್ರ ಬಂಗಾರ ಇಲ್ಲ. ಬಂಗಾರ ಬದಲಿಗೆ 20 kg ಕಬ್ಬಿಣ. ಬಂಗಾರ ಹಾಕಾಗಲ್ಲ ಈಗ. ಎಲ್ಲ ಆಯಿತು. ಹೆಣ್ಣಿನ ಬಂದ ತಮ್ಮ ಎಣ್ಣೆ ಬಿಣ್ಣೆ ಚಟ ಇತ್ತು ಹಾಕದ. ನಮ್ಮ ಹೋದ ಪೂಳ ಹಾಕದ ಎಣ್ಣೆ ಚಟ ಇಲ್ಲ ಅವಂಗೆ. ಹೆಂಗಸ್ರ ಚಟ ಭಾಳ ಇತ್ತು ಹೇದ. ಬದುಕದೆ ದೊಡ್ಡ ನಾನಿಲ್ಲಿ ಇಂಥ ಪರಿಸ್ಥಿತಿ. ನಿನ್ನೆ ನಮ್ಮನೆ ಸೈಡಿನ ಒಬ್ಬ ದೋಸ್ತ ಒಮ್ಮೇಳಿ ಮೀನು ತರ ಹೋದ. ಬರಬೇಕಾದ್ರೆ ಎಣ್ಣೆ ಹಾಕೋ ಬಂದ. ಮನೆ ಕೊಡೆ ಕಾಯಿ ಇಲ್ಲ ಆಯ್ತು. ನಿಂತು ಹೇಳ್ತು ಏನು ಮಾಡ್ತೆ ಮುಂದೆ ಒಂದು ಮರ ಹತ್ತು ತೆಂಗಿನ ಮರ ಪಾಪ ಹತ್ತದ ತುದಿ ಬಿದ್ದ. ನಿಂತು ಒಳಗಂತ ಐತಿ ಅವಧಿ ಉಣಿದ ತೆಗಿ ಅವಧಿ ತೆಗೆದನ ಗ್ಯಾಂಡಿ ಹತ್ತವನೇ ಬಿದ್ದ. ಇಂಥ ಪರಿಸ್ಥಿತಿ. ಹಿಂಗಾಗಿ ನಾವು ಶಾಲೆ ಹೋಗ್ಬೇಕಾದ್ರೆ ನೋಡ್ಬೇಕಾಗಿದ್ದೆ ಅಂತ ಮಾಸ್ತರ. ಒಬ್ಬ ಉಸಿ ನಂಬರ್ ಆಡೋ ಮಾಸ್ತರ, ಒಬ್ಬ ಬಿಸ್ಪಿಟ್ ಆಡೋ ಮಾಸ್ತರ, ಒಬ್ಬ ಬಾಯರಿಗೆ ನಾಳೆ ಶೀರಾ ಮಾಡೋಣ ಈ ನಮ್ಮನೆ ಮಾಸ್ತರ್ ಇದ್ದಿದ್ದು. ನಾವು ಶಾಲೆ ಹೋಗ್ಬೇಕಾದ್ರು ಮಸ್ತರು ಒಬ್ಬ ನಂಗೆ ಹೇಳ್ದ ನೀ ರೋತ ತೆಗೀರ ಎಲ್ಲರಿಗೂ ಹೇಳ್ದ. ಎಲ್ಲರೂ ತೆಗೆದ್ರು. ನಾ 3 ಗಂಟೆ ನೋಡ ಬತ್ತೆ ಹೇಳ್ದ ಮಾಸ್ತರ. ಎಲ್ಲರೂ ಬಂದ, ಎಲ್ಲ ರೋತ ನೋಡ್ದ. ನೀ ಯಾಕೆ ತೆಗೀರೋ ಹೇಳ್ದ. ಸರ್ ನೀವು 8 ಗಂಟೆ ಬತ್ತೆ ಹೇಳಿರಿ. 3 ಗಂಟೆಗೆ ಎಷ್ಟು ಟೈಮ್ ಏಟಾಯ್ತು? 4 1 ತಾಸು ಮುಂದೆ ಹೋಯ್ತು ಹೇಳಿದೆ. ಆಗಿಂತ ಮಾಸ್ತರ್ ಇದ್ದಿತ್ತು. ಇಂಥ ಪರಿಸ್ಥಿತಿ ಹೇಗಾದ್ರೂ ಜಾಗ ಇಲ್ಲ. ಆದ್ರೆ ಒಂದು ಹೇಳ್ತೆ ನಮ್ಮೂರಲ್ಲಿ ಎಲ್ಲ ಹೇಳ್ತೆ ತುಕ್ಯಾ ನಿಮ್ಮ ಅಪ್ಪನ ಗುಣಲೋ ನಿಂಗೆ ಬರಲ್ಲ, ನಿಮ್ಮ ಮನೆಯವ್ರಿಗೆ ಒಬ್ರಿಗೂ ಬರಲ್ಲ. ಆದ್ರೆ ಒಂದು ಹೇಳ್ತೆ ನಮ್ಮಪ್ಪ ಹೆಂಗಸರು ಬರಲಿ ಗಂಡಸರು ಬರಲಿ ಚಾ ಕೊಡುವ ಟೈಮಿಗೆ ಬರ್ರಿ ಚಾ ಕುಡಿರಿ. ಊಟ ಮಾಡೋ ಟೈಮಿಗೂ ಹಂಗೆಯ ಊಟ ಮಾಡಿರಿ ಬರ್ರಿ ಎದ್ದ. ಒಂದು ದಿವ್ಸ ನಮ್ಮ ಅಪ್ಪ ಇಲ್ಲ ಅದ, ನಾ ಒಬ್ಬನೇ ಇದ್ದೆ. ಊಟ ಮಾಡ್ತಾನೆ ಆಸ್ತಿ ಇದ್ದು. ಪಕ್ಕದ ಮನೆ ಆಂಟಿ ಬಂದು ಆಂಟಿ ಬಾರಿ ಮಲ್ಬಿನಿ ಬಾ ಅಂದೆ. ಕೊಂಡೆ ಗೊತ್ತ ಹೋಗ್ಬೇಕು. ಇಂಥ ಪರಿಸ್ಥಿತಿ. ಈಗ ಏನು ಮಾಡೋದು? ಯಾರು ಸಿಕ್ಕಿದ್ರೆ ಎಲ್ಲರೂ ಹೊಲ್ಕಾಮೆ ಕೇಳಿ ಮಾಡಿದೆ ಏನಾರು. ಯಾರ ಸಿಗವಲ್ರಾಗ್ಯಾರ ಟೇಲರ್. ಇರೋ ಒಬ್ಬ ಟೇಲರ್ ಅದು ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ಟಾನ. ಈಗ ಸೀದಾ ಅಲ್ಲಿ ಪಕ್ಕದ ಒಣಗ ಯಾರೋ ಒಬ್ಬನ್ ಚಲೋ ಟೇಲರ್ ಬಂದಾನಂತ. ಏನ್ ಬಾರಿ ಅದನ್ರಿ ಅವನ್ ಟೇಲರ್. ಇಡೀ ಊರನ್ನ ಹೆಣ್ಮಕ್ಳೆಲ್ಲ ಅವನ ಹೆಸರು ಹೇಳತ್ತಾರ. ಏ ಬಾರಿ ಟೇಲರ್ ಅದ, ಅವನ ಕಡೆ ನೀವು ಜಂಪರ್ ಹೊಲಿಸ್ಕೊಂಡ್ರಿ ಅಂದ್ರ ಬರೀ ಎಲ್ಲಾರು ನೋಡೋಕ್ ಅಂತಹ ಜಂಪರ್ ಹೊಲಿತೀರ ಅನ್ನತ್ರ ಅವನ ಕಡೆ ನಾವು ಹೋಗಿ ನಾನು ಚೆನ್ನಾಗಿದ್ರಿ ತಾನೆ. ನೀನು ಹೆಣ ಎತ್ಲಿ, ನೀನು ಹೋಗೋದು ಬಂದು ಹೋಗಿ ಹೊಡ್ಲಿ, ನಿನ್ನ ಸ್ವಾಟ್ಯ ಲಾಟಿನ ಕಟ್ಲಿ, ನೀನು ಉಡ್ದಾರ ಅರಿಲಿ, ನಿನ್ ಉದ್ದ ಉದ್ರಿ ಮಂದ್ಯ ಯಾವನ್ಲೇ ನೀನ ಜೋಕಮಾನ ದಾರಿ ಮೇಲೆ ಅಡ್ಡಾಡ್ತಿ ಕಣ್ಣಿಗೆ ಕಾಣಂಗಿಲ್ಲ. ಇದೇನ ರಸ್ತೆ ನಿಮ್ಮ ಅಪ್ಪನ ಮಾಡಿ ಕಣ್ಣು ಕಾಣ್ಲಿಲ್ಲ ಆದ್ರೆ ನೀನು ಪುಡಿ ಆಗೋತಿದ್ದೆ ಗುದಿತ್ತಾ. ನಾ ಎಷ್ಟು ತಪ್ಪಿಸಿದೆ ಈ ಬೇವರ್ಸಿ ಮುಖಿಗೆ. ಇಲ್ಲ 6 ಪಾರ ಹೋಗ್ತಿದ್ದು ನನಗ. ಎಷ್ಟು ತಪ್ಪಿಸಿದೆ ನಾನು. ಏ ಕಿಸಬಾಯಿ ನಿನ್ನೆ ಅವನ 6 ಪಾರ ಜಜರ್ಸ್ ಓದ್ದ. ಯಾರು ಹೊಡೆದ್ರ ನಿನಗೆ? ಯಾರು ಸ್ವಂತ ನಿಮ್ ಸ್ವಂತ ಯಾವಾಗ
ಅದು ಹೊಡೆದ ಸುದ್ದಿ ನಿಂಗೆ ಬೇಡ. ಹಾ. ಹೊಡೆದು ನಾವು ನೋಡ್ಕೊಂತ ಹೇಳೋ ಬೇಡ. ಯಾಕೆ ಹೊಡೆದ್ರೆ ಹೇಳಿ ಹೇಳ್ತೀಯಾ? ಯಾಕೆ? ನಮ್ಮೂರಲ್ಲಿ ಬಟ್ಟೆ ನಿಂತು ಒಬ್ಬಳು ತೀರೋಗಿತ್ತಲ್ಲಿ. ಅಯ್ಯೋ ಪಾಪ. ಊರಿನ ಜನ ಎಲ್ಲರೂ ಹೋದ್ರೆ ನಾನು ಅದೇ. ನಮ್ಗೆ ನೋಡಿದ ಮೇಲೆ ಕಣ್ಣಂತ ಕಣ್ಣೀರು ಬಂತು. ನಾ ಭಟ್ರಿಗೆ ಬಟ್ಟೆ ನಿಮ್ಮ ಹೆಂಡತಿ ಅಲ್ಲ, ಅದು ಒಂದು ದೇವತೆ ಲೆಕ್ಕ. ಯಾಕೆ? ಆದ್ರೇನು ನಿಂಗಷ್ಟೇ ಹೆಂಡತಿ ಅದು, ನಿಂಗಷ್ಟೇ ಹೆಂಡತಿ ಅಲ್ಲ ಅದು. ಈ ಊರ್ ಮಂದಿಗೆಲ್ಲ ಹೆಂಡತಿ ಆಗಿದೆ. ಊರ್ ಮಂದಿ ಬಂದ್ರೆ ತಡನೆ ಮಾಡಲ್ಲ, ಯಾರು ನಮ್ಮನ್ನ ಹೊಡಿಬೇಕು? ಊರ್ ಮಂದಿಗೆ ಹೇಳ್ತಿ ಅಂದ್ರೆ ಬಿಟ್ಟಾರ ನೀನ್ ಹಾಕಿ ಜಾಗ. ಹೌದು, ಯಾರು ನೀನ? ನಾ ಯಾರು ಕಾಂಬೋದಿಲ್ಲ ನಿಂಗೆ. ಯಾರ? ಟೇಲರ್ ಪಾಪಣ್ಣ ಉಗ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನೆ ಕೊಂತಾನೆ. ಇವ ಟೇಲರ್ ನೋಡಕ್ ಹಂಗ್ ಕಾಣೋದಿಲ್ಲ. ಕಾಂಬಾಕ ಹಾಕೊಂಬರಲ್ಲ. ನಾನು ಪ್ಯಾಂಟ್ ಹಾಕೊಂಡ್ಬಂದೆ. ಹೆಂಗ್ ಕಾಣ್ತಿದ್ದು? ಯಾವ್ದು? ಹಾ. ಕಿಸಬಾಯಿ. ನೀ ಟೇಲರ್? ಗೊತ್ತಾಗೋದಿಲ್ಲ ಟೇಲರ್. ಹಜಮೆ ಮಾಡ್ಯ ನಾನು. ನೀ ಹಂಗ ಕಾಣ್ತಿ. ಹೋಗ ಗೌಂಡಿ ವಾರೆ ಮಾಡು ಹೋಗ. ಗೌಂಡೇರು, ನಾನು ಗೌಂಡರಿಗೆ ಕೊಲ್ಲಾಪುರ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ಗಣಸರು ಒಬ್ರು ಗೌಂಡರಿಲ್ಲ, ಬರೀ ಹೆಂಗಸ್ರೇ. ಮ್ಯಾಲ ಹತ್ತೆರು ಗಿಡ ಮಾಲ್ ಕೊಡ್ತಾ ಇದ್ದೆ. ಒಬ್ಬಳು ಕಾವಲು ತಲೆ ಮೇಲೆ ಹೊಡೆಯಿತು. ಯಾಕೆ ಹೊಡೆದಾಗತ್ತೆ? ಇಲ್ಲ ಚಂದ್ರ ಕಣ್ಣಂಗ ನೋಡ್ದೆ. ನೀನು ಮ್ಯಾಲ ನೋಡಿ ನೋಡ, ಅವಾಗ ಕೂದ್ಲು ಅವಾಗೆ ಹೋಗ್ಯಾವ ಕೂದ್ಲ ನಿನಗ. ಬರೋಬ್ಬರಿ ಆಗ್ಯದ. ಅಂದ್ರೆ ನೀ ಟೇಲರ್. ಯಾವ್ಯಾವ ನಮ್ನಿ ಬಟ್ಟೆ ಹೊಲಿತೀನಿ ನೀನ? ನಿಂಗೆ ಯಾವ್ಯಾವ ನಮ್ನಿ ಬೇಕು? ನನಗೆ ನಮ್ಮ ಕಡೆ ನೋಡು, ನಾ ಹೊಲದ ಐಟಮ್ ಇವು. ನೀವು ಯಾವ ನೋಡು. ನಮ್ಮ ಇದು ಇವೆಲ್ಲ ಕಾಣ್ತಿದ್ದು ಕೊಂಬ. ಇದ ನೀ ಹೊಲಿದ್ದು? ಇದ ಇವ ಬಾರಿ ಐತಲ್ಲ, ಬಾರಿ ಹೊಲಿತಿ ಬಿಡ ನೀ. ಬೇಡ ಇದ್ದಾಗದ ನೋಡು. ಇದ್ರಾಗಿಲ್ಲ ಇದು ಕಿಂಡಿ. ಇದು ಮೀನು ಕೊಟ್ಟಿ ಕಟ್ಟಾಗೆಲ್ಲ ಮೀನು ಕೊಟ್ಟಿ ಇದೆ. ಇಲ್ಲಾದ್ರೂ ಬೇರೆ ನಮ್ಗೆ ಇಲ್ಲಿ ಕಿಟಕಿ ಬೇಕು. ನನಗ ಅನ್ಸುತ್ತ ಬಡ್ಡಿ ಮಗ ಇವ ಎಲ್ಲ ಒಣ ಹಾಕಿ ಜಂಪರ್ ಎತ್ತಕೊಂಬಂದ. ಇಲ್ಲಿ ಕಿಟಕಿ ಬೇಕು. ಎಲ್ಲಿ? ಇಲ್ಲಿ ಕಿಟಕಿ ಇಲ್ಲಿ ಸರಳ ಎಲ್ಲ ಅಲ್ಲಿ ಬಾಗ್ಲ ಇಡ್ತೇನ? ನಿನಗೆ ಯಾವ ನಮ್ನಿ ಬಟ್ಟೆ ಹೊಲಿಯಾಕ ಬರ್ತಾವ ಅಂತ ಎಲ್ಲ ಹೊಲಿತಿ. ಮತ್ ನನಗೂ ಒಂದ್ ಲಂಗ ಹೊಲ್ದು ಕೊಡಲ್ಲ. ಲಂಗ ಇದು ಪಾಚಿ ಆಗಲ್ಲ. ಅಜ್ಜಿ ಹೊಲಕ್ಕಿಲ್ಲ ನಂಗೆ. ಅದಾಗೋದಿಲ್ಲ. ಹಿಂಗೆ ಮತ್ ನಿನ್ನಂಗ ಪಿಟ್ಟಿ ಪ್ಯಾಂಟ್ ಹಾಕೋಬೇಕು. ನೀ ಎಷ್ಟು ತಂದಿ? ನಾನು ಜಂಪರ್ ಅರ್ಬಿ ತಂದೇನಿ. ಇದು ಇದ್ರಲ್ಲ ಇಟ್ಗಿಂದ್ರಲ್ಲ ಆತಿಲ್ಲ. ಮುಂದೆ 3 ಕಿಲೋಮೀಟರ್ ಇದು 3 ಮೀಟರ್ ಬೇಕಾಗ್ತಿತ್ತು ನಮ್ಮ. ಇದ್ರಾಗ ಲಂಗಲ್ಲ, ಬರೀ ಜಂಪರ್ ಹೊಲಿಯಾಕ. ಇದು ಜಂಪರ್ ಆಗ್ತದ. ಇದ್ರಾಗ ಒಂದ್ ಚಲೋ ಜಂಪರ್ ಹೊಲ್ದ್ ಕೊಡು. ಮತ್ ಇದಕ್ಕೆಲ್ಲ ಡಿಸೈನ್ ಇಡು. ಚಲೋ ಮುಂದೆ 3 ಮೀಟರ್ ಬೇಕಾಗ್ತಿದ್ ನಮ್ಮ ತಾಯಿ ಮತ್ತೆಲ್ಲ ಹೊಲಾಕೆ. ಯಾಕಂದ್ರೆ ಏನ್ ಹಂಗಲ್ಲ, ಇಲ್ಲೊಂದು ಕಿಟಕಿ ಹಿಂಬದಿ ಸರಳು ಎಲ್ಲ ಬತ್ತಿ. ಹೌದು, ಏನ್ ಜಾಸ್ತಿ ಆಯ್ತಿದ್ದು. ಹಾ ತಗೋ, ಈ ಚೀಲಾನು ನೀನ ಇಟ್ಕೋ. ಮತ್ತೆ ಮಾಪ್ ಬೇಡ, ಇಲ್ಲಾದ್ರೆ ಊರ್ ಮೇಲೆ ಸೋಳಿ ಆಗೋದ್ಲೆ ಬಾಗಲ ಹಂಗೆ. ನನಗ್ ಗೊತ್ತಾಯ್ತು, 1 ವರ್ಷದಿಂದ ನಾನು ಮಾಪ್ ತಗೊಳಕ ನೀ ಕಾದಿ ಅಂತ ನನಗೆ ಬರೋಬ್ಬರಿ ಗೊತ್ತು. ಒಟ್ಟು ಮಾಪ್ ತಗೊಳವ ಈಗ. ನೋಡ, ಬೇವರ್ಸಿ ಮಗ ಓಡಿಸೋರ್ಸು ಗನ ಆತ ಬಂದೆ. ನಾವು ಓಡಿಸೋರ್ಸು ಸೊಡ್ಲಿ ಆಗ್ತಾ ಹೋಗ್ತೇವೆ ಅಂತ ಇದೆ. ದೊಡ್ಡ ಬೇವರ್ಸಿ ಮಗುವೆ ಅಲ್ಲಿ ನೋಡ ಹೆಂಗ ಹೇಳ್ತೇವೆ. ಚೀ ಕಳ್ಳ ಆಸೆ ನೋಡು. ಕಳ್ಳ ಹಾಕಿದ್ ಹೋಗ್ರು ಮಾರೈತಿ. ನೀವು ನೋಡಿದ್ರೆ ನಂಗೆ ಒಂದೊಮ್ಮೆ ಏನು ಆಗಲ್ಲ. ಈಗ ಯಾಕೆ ಏನಾಗೋದು? ನೀ ಬೇಕಾದ್ರೆ ಮುಂದೆ ಬರ್ಗ ಏನು ಸತ್ತು ನಮ್ಗೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ? ಮುಗ್ದು ಹೋತೆ ಬಂತು ನಿಂದು ಸತ್ತತಿ. ಏನಿದ್ರು ನಂದು ಊರ್ ದೂರ ಬೆಟ್ಟ ಶೆನೆಕಾತೆ ಬಂದು ಈ ನಮ್ಮನೆ ಪರಿಸ್ಥಿತಿ. ಹೋದ ವರ್ಷ ಜಿಗದಾಡ್ತಿದ್ದಿ, ಈ ವರ್ಷ ಎಲ್ಲ ಮುಗ್ದೈತಿ ನಿಂದು. ಶರಣಪ್ಪು ತಾಕತ್ತಿದ್ ಮುಟ್ಟು ನಂಗಿಲ್ಲ. ಯಾರಿಗೆ? ಶರಣಪ್ಪು ತಾಕತ್ತಿದ್ ಮುಟ್ಟು ನಂಗಿಲ್ಲ. ಶರಣಪ್ಪಂದೇನೋ ವಯಸ್ಸೈತಿ, ನಿಂದು ಮುಗ್ದೈತಿ. ವಯಸ್ಸಾಗ ಏನ್ ಮಾಡ್ತೆ? ನಾ ಬುಡದಲ್ಲಿ ಬಿದ್ರು ಹೊಟ್ಟೆ, ಮ್ಯಾನ್ ಬಿದ್ರು ಹೊಟ್ಟೆ, ಏನಿಲ್ಲ. ನಾನು ಕೊಳೆಲಾಟಿಲ್ಲಕ್ಕ. ನೀ ಎಲ್ಲಿ ಬಿದ್ರು ಅಟ್ಟ ಬಿಡು. ಮಾತು ತೆಗಬೇಡ. ತಗೋ, ಮುಂದೆ ಬಂದ್ ಸಾಯ. ಹೆಂಗ್ ತೆಗೋದು? ಮುಂದೆ ಅದೀನಿ, ತಗೋ ಮಾಪ್ ತಗೋ, ಹಿಡ್ಕೊ. ಮಾಡ್ತಿಲ್ಲ ಮರ ಸುಮ್ಮಿರ. ಅವ್ ಮಾನಸಿಕ ಅಕ್ಕನ ಹೊಸ ಮನೆ ಮಂಗ್ ಹೋಗ್ತೇವೆ ಮಾಡಿದಿಲ್ಲ. ಮುಂದೆ ಬಂದ್ ಸಾಯ. ಏಟದ ಅಲ್ಲಿ ನೀವು 10 ವರ್ಷ ನಿಂಗೆ ಹೆಚ್ಚಾಯ್ತಲ್ಲ. ಅಲ್ಲ, ಹಾ ಸಾಕು. ಮತ್ತೆಲ್ಲಿ ಹಿಡ್ಯವ?
ಹಲೋ ಬ್ಯಾಡ, ನೀ ಎಲ್ಲ ಹಿಡಿ, ಅಲ್ಲಿ ಮಾತ್ರ ಹಿಡಿಯಕ್ ಹೋಗ್ಬೇಡ. ನಾವ್ ಇದ್ರಾಗ 6 ತಿಂಗಳ ಆರಾಮಕ್ಕ ನಾವು ಮತ್ತ ಈ ಕಡೆ ಮತ್ತ ಬೇಡ ಬೆ- ಜೀವನ್ ಸಾಯೇ ಯವ್ವ ನಾವಲ್ಲಿ ಏನೇನು ಆಸೆ ಇಟ್ಕೊಂಬಂದನವ ಇವ. ಜೀವನ್ ಸಾಯೇ ನಿನಗ ಗೊತ್ತಿಲ್ಲ, ಬೆನ್ನು ಮುಟ್ಟಿದ್ರ ನಾ ಸತ್ತ ಹೋಗ್. ಬೆನ್ನ ಮೇಲೆ 100 ಬಂಗಡೆ ಉಳಿಸಾಗತ್ತ ಮರೆಯ, ಅಲ್ಲಿ 100 ಬಂಗಡ ಹಿಡಿದು ಜಗ್ಗಿಗೆ ಮರ ಮೂರು ಕಂಬು ಮುಷಿ ಎಲ್ಲ ಬತ್ತಿ ಬೆನ್ನಿಗೆ. ಅಲ್ಲಿ ನೋಡ್ಬೇಡ, ಅಲ್ಲಿ ಯಾಕೆ ನೋಡ್ತೀನಿ ಬಿಡ. ಅದನ್ನ ಅಜ್ಜಮಾಸ್ ಮೇಲೆ ಕಿಶಿ ಬೇಡ, ಕಿಶಿ ಕಿಸಿದ ಯಾರ ಅಳ್ತಿ ತಗೊಂತಾರು. ಅಲ್ಲ ಕಿಶಿ ಇತ್ತಲ್ಲ ನಿಮ್ಗೆ ಒಳಗೊಳಗೆ ಒಂದು ದಾವೆ ಅಂತ ಕಿಸಿ ಅಂತ ನಿನಗೆ ಇಟ್ಟುವ ಮೊದಲು ಕಿಸಿ, ನಮ್ಗೆ ಯಾಕೆ ಇಡ್ತಿ ಕಿಸಿ ಮುದಿಯಾಗೆ ಇಟ್ಕಂದ್ಯಾ? ನಿಮ್ಮ ಮುದಿಯಾಗೆ ಅಲ್ಲ ನಿಂದು ಮದುವೆ ಆಗೈತಿ, ನನ್ನ ಮುದ್ದೆ ಆಗಲಿಲ್ಲ. ಎಲ್ಲಾರು ವಾದು ಬೀದು ಇಂಥವೆ ನೋಡೋದು ಸುಮ್ಮನೆ ಹೋಗ್ಕೊಂಬೇಕು. ನಿನ್ನ ಮದುವೆನೇ ಆಗಿಲ್ಲ. 4 ದಿನ ಮುಂದಾಕೊಂಡು ಹೋಗೋದಿಲ್ಲ ನನಗೆ. ಯಾಕಳು ಈಗ ನಾನು ಕೆಂಬಳೆಕಾಯೇ ತಿಂಬೆ ಬೆಳೆದಿಲ್ಲ, ಎಲ್ಲ ಮೆಟ್ಟದು ಹೇರೆಕಾಯಿ ತಿಂದೆ. ಅವು ಕೈ ಕತ್ತಲ್ಲ ಮೆಟ್ಟದು ಹೇರೆಕಾಯಿ, ಕೆಂಬಳೆಕಾಯಿ ತಿಂಬ ತಾಕೋದಿಲ್ಲ. ಮುಂದೆ ಹೋಯ್ತಿದ್ದೆ ಮೊನ್ನೆ ಮುಟ್ಟಿದ ಹೀರಿಕಾಯಿ ತಿಂದ ಹಿಂಗಾಗೇನಿ. ಮತ್ತು ಮುಂದಕ್ಕೆ ಬರೋ ಮುಟ್ಟು ಹಿಂಡ್ಲಿಕಾಯಿ ತಿಂಬೋದೆ ನಾನು. ಅವನ್ ತಿಂದ ಹಿಂಗಾಗೇನಿ. ಹಿಂದೆ ಮುಟ್ಟು ಹಿಂಡ್ಲಿಕಾಯಿ ನೀವು ನೋಡ್ತೇಳಿ ಅಬ್ಬಾ. ಸ್ವಲ್ಪ ತಾಜಾ ತಾಜಾ ಸೌತಿಕಾಯಿ, ಹೀರಿಕಾಯಿ, ಬೆಂಡಿಕಾಯಿ, ಚೌಳಿಕಾಯಿ, ನುಗ್ಗಿಕಾಯಿ ಎಲ್ಲ ಉದ್ದುದನ್ನು ತಿನ್ನುತ್ತ ಬಾ, ಅವಾಗ ನಿನಗ ಅದು ಬರುತ್ತ. ಇಟ್ಟು ಚಂದ ಕಾಣ್ತಾ ಇದ್ರಿ, ಇದ್ರ ಕುಟುಂಬದಲ್ಲಿ ಎಷ್ಟು ಚಂದ ಉಳಿಬೇಕಲ್ಲ. ನೋಡೋ ಹಂಗಿತ್ತೇಳಿ ನಿಂಗ್ ಮದ್ವೆ ಆಗಿಲ್ಲ ಅಂದಿ. ನೀ ಮೋದಿನೇ ಹಾಗೆ ನಂಗೆ ಒಂಥರ ಹೆಣ್ಣು ಕೂಡ ಹೋದ್ರು ಹೋಗ್ಲಿಕ್ಕೆ ಇದ್ರೆ ಅವ್ನು ತುಕ ಕೊಡಪ್ಪ ಎಲ್ಲಾದ್ರೂ ನಿಮ್ಮ ಮಕ್ಕಳಿಗೆ ಮುಗಿಗೆ ಕಲ್ಲು ಕಟ್ಕೊಂಡು ಬಾಯಗತ್ತಿ ಕಟ್ಕೊಂಡು ಅದು ಹೇಳಿ. ಯಾಕಂದ್ರೆ ಅದು ಕೂಡ ನೀನು ಮತ್ತೆ ಪಾಪದಲ್ಲಿ ಬೀಳರಲ್ಲ ಆಳಿ. ಒಂದ್ ಮಾತು ಹೇಳಿ, ನನಗ್ ನೀ ಬಾಳ ಹಿಡಿಸಿ, ನನಗ್ ನೀ ಬಾಳ ಹಿಡಿಸಿ. ನೀವು ಬಾಳ ಎಷ್ಟು ಹೊತ್ತಿಗೆ ಮತ್ತೊಂದು ತಾಸು ಮುಟ್ಟು ಕಡೆಯಲ್ಲಿ ಒಳಗೆ ಬರ್ಬೋದಲ್ಲ? ನನಗೆ ಬಾಳಿಲ್ಲ ಏನಿಲ್ಲ. ನಾನೇ ಕಡೆ ಪೀಕ್ ಬೆಳೆ ವಾಸ್ ಮಾಡಿ ತೊಗೊಳ್ಬೇಕು. ಈ ಬಿಟ್ರೆ ಮತ್ತೆಂತ ಓದಿನೂ ಇಲ್ಲ. ಇಲ್ಲ, ಇದನ್ನ 5 ವರ್ಷದಿಂದ ಹೇಳ್ಬೇಕು 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 ಅನ್ಕೊಂಡು ಯಾರಿಗೂ ನಂಬೇಕು. ಈ ಜಾತಿ ನಮ್ದು ವಾದ ಲೆಕ್ಕನೆ. ಯಾಕಂದ್ರೆ ಗಂಡನ ಗುಳೆಗೆ ಜಾತಿ ಮಿಂಡನ ಬೆಂತಕ್ಕೆ ಅನ್ನಕ ಜಾತಿ ಇದು ನಮ್ಗೆ ಕಳಿಸ್ತಾರೆ ಇವರು. ಆದ್ರೆ ನಿಮ್ ಮದುವೆ ಆಗ್ರ ಇಲ್ಲ. ಸಿಕ್ಕಂಡಿ ಯಾರಿಗಾರು ಸಿಕ್ಕಂಡ್ಯಾ? ನಿನಗ ಇಟ್ಕೋಬೇಕಂತ ಮಾಡಿ ನಂಗೆ ಇಟ್ಕೊಂಡ್ರೆ ನಾವು ಪೂರಾ ಮನೆ ಕೆಲ್ಸಕ್ಕೆ ನಿನ್ನ ಇಟ್ಕೋಬೇಕಂತ ಪೂರಾ ಇಟ್ಕೊಂಡವಲ್ಲ ನಾನು. ಆದ್ರೆ ಸಾಕದೆ ಹೆಂಗೂ ನಾ ಸೋದ ಮೇಲೆ ಸಾಕದಲ್ಲಿ ನಂಬರ್ 1 ನಾನು. ಸಾಕ್ತಿ ಬಿಡ, ಸಾಕಂಗಿಲ್ಲ. ನೀ ಮುಟ್ಟೆ ಸಮಾಧಾನ ಆಗ್ಬಿಡ್ತೀನಿ. ನಾನು ನಿನ್ನ ಮದುವೆ ಆಗ್ಕೊಂಡ್ ಮಾಡಿ ಕೊಡ ಜುಮ್ಕಿ 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 ಅದು ಇದು ಜುಮ್ಕಿ, ಬಂಗಾರದು ಇದು ಜುಮ್ಕಿ, ಬಂಗಾರ, ಇದು ಬಳೆ, ಇದು ಲಂಗ, ಸೊಂಟದ ಮಿಕ್ಕಿದ ಸಮೇತ ನೀವ ಉಳಿದಿದ್ದೆಲ್ಲ ನನಗೆ ಗೊತ್ತದಲ್ಲೇ. ಅದೇ ಮೇಲೆ ವಸ್ತು ಅಷ್ಟೇ. ವರ್ಷಕ್ಕೂ ನೀ 6 ತಿಂಗಳು ರೀಚಾರ್ಜ್ ಮಾಡ್ಕೊಳ್ತೀವಿ. ಈ ವರ್ಷ 1 ವರ್ಷದ ಮದುವೆ ಬರೋದು 6 ತಿಂಗಳು ರೀಚಾರ್ಜ್ ಮಾಡ್ತೀವಿ. ಈ ವರ್ಷ 1 ವರ್ಷದ ಮಾಡ್ಕೊಂಡ್ರೆ ಯಾಕೆ ಮುಂದಕ್ಕೆ ನನ್ಗೆ ಗ್ಯಾರಂಟಿ ಇಲ್ಲ. ಅಲ್ಲ ಮಳೆಗಾಲಕ್ಕೂ ಬೇಕಂದ್ರೆ ರೀಚಾರ್ಜ್ ಮಾಡ್ಬಿಡೋಣ. ಈಗ